ಚಿತ್ರದುರ್ಗದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆಯಿಂದ 1991ರ ಪೂಜಾ ಸ್ಥಳ ಕಾಯ್ದೆ ಜಾರಿಯಲ್ಲಿದ್ದರೂ ಜ್ಞಾನವಾಪಿ ಮಸೀದಿಯನ್ನ ಷಡ್ಯಂತ್ರದ ಮೂಲಕ ಮುಸ್ಲಿಮರಿಂದ ಕಸಿಯುವ ಪ್ರಯತ್ನ ನಡೀತಾ ಇದೆ ಎಂದು ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಜ್ಞಾನವಾಪಿ ಮಸೀದಿಯನ್ನ ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ಈ ದೇಶದ ಸಂವಿಧಾನವನ್ನು ಒಪ್ಪುವ ಎಲ್ಲರ ಮೇಲಿದೆ. ಕೇಂದ್ರ ಸರ್ಕಾರ ತನಗೆ ದೊರೆತಿರುವ ಜನಾದೇಶವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಸೀನಪ್ಪ, ಜಿಲ್ಲಾ ಕಾರ್ಯದರ್ಶಿ ನಯಾಸ್, ತಾಲೂಕು ಕಾರ್ಯದರ್ಶಿ ತಾವುಫೀಕ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ರು. ವರದಿ ವಸೀಕ್ ಅಹಮದ್, ಎಬಿ ನ್ಯೂಸ್, ಚಿತ್ರದುರ್ಗ. टारगेट किया जा रहा है, मस्जिदों को बंद किया जा रहा है, मस्जिदों के ऊपर टारगेट नहीं कर रहे हैं हम। क्या वास्ते हमारे ऊपर जो है ना जुल्म सितम कर रहे हैं? क्या हमें जुल्म सहने की कौम है क्या? हमारा अभी हिस्ट्री न जाने दें, हमारे मुसलमानों की हिस्ट्री अगर न जाए तो हम है ना सीने भी डरते हैं। अगर इन्हों जो है मुसलमानों के ऊपर हमला आएगा तो हमें हाथ कट करने को तैयार है सोशल डेमोक्रेटिक पार्टी ऑफ इंडिया वाले। इसे हमें पीछे नहीं हटते। ये खाली बात नहीं है, ये हमें करके दिखाते हैं। इंशाअल्लाह ये जो बीजेपी है, आरएसएस है, बजरंग दल है, इसे हमें मुंह पर जवाब देते आने वाले दिनों में। तो सच में भी है, ये जो है बात नहीं है, ये हमें करके दिखाने वास्ते बोल रहे हैं। इतना कहते हैं, मैं बात को खत्म करता हूँ। अस्सलाम वालेकुम। ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ಜಿಲ್ಲಾ ಸಮಿತಿ ಸದಸ್ಯರಾದ ಸದಸ್ಯರಿಗೆ ಧನ್ಯವಾದಗಳು. ಅದೇ ರೀತಿ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ನಾಗರಿಕರಾದಂತಹ ನಮ್ಮನ್ನ ಇಸ್ಮಾಯಿಲ್ ಭಾಯಿ ಅವರು ದಯವಿಟ್ಟು ಬಂದು ಈ ಇದು ಮಾಡ್ಕೋಬೇಕು. ಇದು ಓಟಿಗೋಸ್ಕರ ರಾಜಕೀಯ ಮಾಡ್ತಿರೋದು, ಬೇರೆ ಉದ್ದೇಶ ಏನೂ ಇಲ್ಲ. ಜನಗಳಿಗೆ ಪತ್ರದಲ್ಲಿ ಭಾಷಣ ಮಾಡ್ತಾ ಈ ತರ ಮಾಡ್ಕೊಂಡು ಇದು ಓಟಿಗೋಸ್ಕರ ಮಾಡ್ತಿರೋಂಥ ರಾಜಕೀಯ. ನಾವೆಲ್ಲ ಮುಸ್ಲಿಂ ಬಾಂಧವರು, ದಲಿತರು, ಹಿಂದೂ ಅಲ್ಪತರು ಎಲ್ಲರೂ ಸೇರಿ ನಾವು ಹೋರಾಟ ಮಾಡಬೇಕು. ಇವತ್ತು ನಮಗಾಗಿ ನಾಳೆ ಮುಂದೆ ನಿಮಗೆ ಏನು ಬೆನಿಫಿಟ್ ಇದೆ ಅಂತ ಹೇಳ್ತಾರೆ, ಅದೇನು ಪ್ರಯೋಜನ ಆಗೋದಿಲ್ಲ ಅಂತ ನಾವೆಲ್ಲದಕ್ಕಿರೋದಿಷ್ಟೇ. ಸಂವಿಧಾನ ಅಡಿಯಲ್ಲಿ ನಮಗೊಂದು ಹಕ್ಕಿದೆ, ಸ್ವತಂತ್ರವಾಗಿ ಮಾತಾಡುವಂತಹ. ನಮಗೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಂತಹ ದಿನ ಅದು ಹಾಗೆ ಸಿಗಲಿಲ್ಲ. ಇಂತಹ ಸಾವಿರಾರು ಪ್ರತಿಭಟನೆಗಳು ಮಾಡಿದ ನಂತರ ನಮಗೆ ಈ ದೇಶ ಏನಾಗಿದೆ, ಸ್ವಾತಂತ್ರ್ಯ ಸಿಕ್ಕಿದೆ. ಅದೇ ರೀತಿ ಅದೇ ಒಂದು ಅಂಗವಾಗಿ ಇವತ್ತು ನಾವು ನೋಡ್ತಿರಬಹುದು. ಓಟ್ ಹಾಕಿದ ಚಿತ್ರದುರ್ಗದಲ್ಲಿ 1,15,000 ಓಟ್ನ ತಗೊಂಡಿಲ್ಲ. ಮುಸಲ್ಮಾನರನ್ನಾಗಿ, ದಲಿತರನ್ನಾಗಿ, ಶೋಷಿತರನ್ನಾಗಿ ಕಡೆಗಣಿಸ್ಬಾರ್ದು. ನೀವು ಕೆಲಸ ಮಾಡಿ. 9 ತಿಂಗಳಾಗಿದೆ ಗೆದ್ದು, 9 ತಿಂಗಳು ನಿಮ್ಮನ್ನು ನೋಡ್ತಾನೆ. ನೀವು ಯಾರು ಸಿಕ್ಕಿದ್ದೀರಾ? ಯಾರು ಸಿಕ್ಕಿದಾರಪ್ಪ? ಏನಪ್ಪ ಸಿಕ್ಕಿದಾರ? ಹೆಂಗ್ ಸಿಗುತ್ತೇನೆ? ಖಂಡಿತ ಸಿಗಲ್ಲ. ಖಂಡಿತ ಮಾತಾಡ್ತೀನಿ ಸ್ವಾಮಿ. ನಿರ್ದೇಶ MLA ವಿಚಾರ ಮಾತಾಡಬಾರ್ದಂತೆ ಪೊಲೀಸ್ ಇಲಾಖೆ ನನ್ನ ಮನವಿ. ನಾವು MLA ಬಯಸಿಲ್ಲ ಸ್ವಾಮಿ, ನಮಗೂ MLA ಅವರು. ಯಾರಿಗೆ? ಈ ಚಿತ್ರದುರ್ಗ ನಾನು ಒಬ್ಬ ನಾಗರಿಕ, ನನ್ನ ಹೆಂಡತಿ ಜನಪ್ರತಿನಿಧಿ, ನಾನು MLA ಪ್ರಶ್ನೆ ಮಾಡೋ ಅಧಿಕಾರ ನನಗಿದೆ. ನಾನು ಮಾತ್ರ ಹೇಳಬೇಕು. ನಾವೇನ ಬೈದ್ರೆ ಅವ್ರನ್ನ ಏನನ್ನ ಅವಮಾನ ಮಾಡಿದ್ರೆ ಕೇಳ್ರಿ, ಕೆಲಸ ಮಾಡ್ಬೇಕು ತಾನೆ, ನಾವು ಕೇಳ್ಬೇಕು. ಅದೇನಪ್ಪ ಆಸೆ ತೆಗೆದಿರಲಿಲ್ಲ MLA ನೀವು ಅಂತ ಕೇಳ್ಬೇಕು. ಹಾಗಾಗಿ ದಯವಿಟ್ಟು ನಾವು ಯಾರಿಗೂ ಅವಮಾನ ಮಾಡಕ್